ಮದ್ದೂರು ಪಟ್ಟಣದ ಪೂರ್ಣಪ್ರಜ್ಞೆ ವಿದ್ಯಾಸಂಸ್ಥೆಯಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ನೂತನ ವರ್ಷದ ಸ್ವಾಗತ ಹಿನ್ನೆಲೆ ಶಿಕ್ಷಕರೇ ಮನೆಯಲ್ಲಿ ಹಾಗೂ ಬೇಕರಿಯಲ್ಲಿ ತಂದ ವಿವಿಧ ಆಹಾರ ಪದಾರ್ಥಗಳನ್ನು ಪ್ರದರ್ಶನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸಿಹಿ ಹಾಗೂ ಖಾರದ ತಿಂಡಿಗಳನ್ನು ನೀಡುವ ಮೂಲಕ ನೂತನ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಂಡರು. ಅವ್ರಿಗೆ ಫಸ್ಟ್ ಯಾವ್ದು ಬೇಕಲ್ಲ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಧನಂಜಯ ಮಾತನಾಡಿ, ಪೂರ್ಣಪ್ರಜ್ಞೆ ಶಾಲೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಕೊಡುವ ಮೂಲಕ ಉತ್ತಮವಾದ ಶಿಕ್ಷಕರ ತಂಡವನ್ನು ಕಟ್ಟಿಕೊಂಡು ವಿಭಿನ್ನ ರೀತಿಯ ಕಾರ್ಯಕ್ರಮಗಳ ಮಾಡುವ ಮೂಲಕ ತಾಲೂಕಿನಲ್ಲಿ ಮಾದರಿಯಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಶಾಲೆಯವರು ಈ ದಿನ ಹೊಸ ವರ್ಷದ ಆಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಗೆ ಬಗೆಯ ತಿನಿಸುಗಳನ್ನ ತಯಾರು ಮಾಡಿ ಮಕ್ಕಳಿಗೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಗಳು ಕೂಡ ಶಾಲಾ ಹಂತದಿಂದ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಪೂರ್ಣಪ್ರಜ್ಞೆ ಕಾನ್ವೆಂಟ್ನ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಕಸ್ತೂರಿ ಮೇಡಮ್ ಆಗಿರ್ಬೋದು, ಅನಂತೇಗೌಡರು ಆಗಿರ್ಬೋದು, ಮತ್ತು ಎಲ್ಲ ಅಧ್ಯಾಪಕರುಗಳಿಗೆ ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ಹೊಸ ವರ್ಷದಲ್ಲಿ ಅವರ ಆಶಯಗಳು ಎಲ್ಲವೂ ಕೂಡ ಈಡೇರಲಿ, ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ, ಈ ಸಂಸ್ಥೆ ಮೂಲಕ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯವನ್ನು ಕಲಿಸ್ಕೊಡೋದಕ್ಕೆ ಈ ಸಂಸ್ಥೆ ಪ್ರಾಮಾಣಿಕವಾಗಿ ದುಡಿಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಳ ಸಂತೋಷದಿಂದ ಭಾಗವಹಿಸಿ ಕ್ಯಾಲೆಂಡರ್ ಬಿಡುಗಡೆಯನ್ನು ನೆರವೇರಿಸ್ತೀನಿ. ಹಾಗೆ ಇದು ಬಗೆ ಬಗೆಯ ತಿನಿಸುಗಳನ್ನ ಶಿಕ್ಷಕರು ಏನು ತಯಾರು ಮಾಡಿದ್ದಾರೆ, ಮಕ್ಕಳಿಗೆ ಈ ಸಂದರ್ಭದಲ್ಲಿ ಉಣಬಡಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನಾನು ನೋಡ್ತಾ ಇದ್ದೀನಿ ಏನು ಅಂತಂದರೆ, ಇಲ್ಲಿ ನಾನು ಕೂಡ ಕೆಲವು ತಿನಿಸುಗಳನ್ನ ನೋಡೇ ಇಲ್ಲ ಜೀವನದಲ್ಲಿ. ಹಾಗಾಗಿ ಇಂಥ ಒಂದು ಪ್ರಯತ್ನವನ್ನು ಶಾಲೆಯವರು ಮಾಡ್ತಾ ಇರೋದು ಭಾಳ ಪ್ರಶಂಸನೀಯವಾದ್ದು ಮತ್ತು ಶ್ಲಾಘನೀಯವಾದ್ದು. ಇದು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನ ನಮ್ಮ ಮಕ್ಕಳಿಗೆ ಪರಿಚಯಿಸುವಂಥ ಒಂದು ಪ್ರವೃತ್ತಿ ಶಾಲಾ ಹಂತದಲ್ಲಿ ಆಗ್ತಾ ಇದೆ. ಇದು ನಿರಂತರವಾಗಿ ಆಗಲಿ ಅನ್ನೋದು ನನ್ನ ಆಶಯ. ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಕಸ್ತೂರಿ ಅನಂತಗೌಡ, ಮುಖ್ಯ ಶಿಕ್ಷಕರಾದ ಅನಂತಗೌಡ, ಶಿಕ್ಷಕರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.